ಫಿಫ್ತ್ ಹೆಡ್ಡಿಂಗ್ ಫೋರ್ತ್ ಕ್ವಶನ್. ಓಕೆ, ಈಗ ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾನೆ. ಓಕೆ, ಅದನ್ನು ಫ್ಯಾಕ್ಟ್ರೈಸ್ ಮಾಡಬೇಕು. ಓಕೆ, ಅದಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ಹೈಯೆಸ್ಟ್ ಪವರ್ 3 ಇದ್ದರೆ ಸೊ ನಿಮಗೆ 3 ಫ್ಯಾಕ್ಟರ್ ಬರ್ತಾವ ಅಂತ ಗೊತ್ತಿರಬೇಕು. ಓಕೆ, ಹೈಯೆಸ್ಟ್ ಪವರ್ 4 ಇದ್ದರೆ 4 ಫ್ಯಾಕ್ಟರ್ ಬರ್ತವೆ, ಹೈಯೆಸ್ಟ್ ಪವರ್ 2 ಇದ್ದರೆ 2 ಫ್ಯಾಕ್ಟರ್ಸ್ ಬರ್ತಾವ ಅಂತ ಗೊತ್ತಿರಬೇಕು. ಇಲ್ಲ ಹೈಯೆಸ್ಟ್ ಪವರ್ 3 ಇದೆ ಅಂದರೆ 3 ಫ್ಯಾಕ್ಟರ್ ಬರಬೇಕು. ಓಕೆ, ಆ 3 ಫ್ಯಾಕ್ಟರ್ ಯಾವ ಥರ ಕಂಡುಹಿಡಬೇಕಂತ ನೋಡೋಣ. ಓಕೆ, ಇಲ್ಲಿ ಯಾವ ಥರ ಮಾಡ್ಬೇಕು ನೋಡ್ರಿ. ಓಕೆ, ಇಲ್ಲೇನು ಮಾಡ್ರಿ, ಲಾಸ್ಟ್ ನಂಬರ್ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ 1. ಓಕೆ, 1 ಯಾವ ಟೇಬಲಲ್ಲಿ ಹೋಗ್ಬೋದು? ಓಕೆ, ಒಂದು +1 ಇನ್ನೊಂದು -1, ಕರೆಕ್ಟಾ? ಓಕೆ, ಇನ್ನು ಯಾವ ಟೇಬಲಲ್ಲಿ ಹೋಗಲ್ಲ. ಈಗೇನು ಮಾಡ್ರಿ, ಫಸ್ಟು ಲೆಟ್ ಇಲ್ಲಿ P of y is equal to 2y³ + y² minus 2y minus 1 ಅಂತ ತಗೊಳ್ಳೋಣ. ಓಕೆ, ಇಲ್ಲಿ ಏನಿದೆ +1 ಇದೆ ತಾನೆ. ಫಸ್ಟ್ ಏನು ಮಾಡೋಣ, ಪುಟ್ y is equal to +1 in P of y. ಓಕೆ, ಇಲ್ಲಿ y ಇದ್ದಲ್ಲೆಲ್ಲ 1 ಹಾಕೋಣ. 1 2 into 1³ plus 1² minus 2 into 1 minus 1. ಈಗ 2 into 1³ ಏನಾಗುತ್ತೆ 1 ಆಗುತ್ತೆ, ಪ್ಲಸ್ 1² 1 ಆಗುತ್ತೆ, minus 2 1s are 2 minus 1. ಓಕೆ, ಸೊ ಈಗೇನು ಮಾಡಿ 2 1s are 2 plus 1 ಮೈನಸ್ ಇದು ಎಷ್ಟಾಗುತ್ತೆ, -2 -1 -3 ಆಗುತ್ತೆ. ಓಕೆ, ಈಗ 2 + 1 ಏನೋ 3 ಆಯಿತು, 3 - 3 ಏನಾಗುತ್ತೆ 0 ಆಗುತ್ತೆ. ಸೊ P of 1 ಏನು ಬಂತು, 0 ಬಂತು. ಈಗ ನೋಡ್ರಿ, ನೀವು y ಇದ್ದಲ್ಲೆಲ್ಲ 1 ಹಾಕಿದಾಗ ಆನ್ಸರ್ ಏನು ಬಂತು, 0 ಬಂದಿದೆ. y ಇದ್ದಲ್ಲೆಲ್ಲ 1 ಹಾಕಿದಾಗ. ಓಕೆ, ಈ +1 ಈ ಕಡೆ ಬಂದರೆ ಏನಾಗುತ್ತೆ, -1 ಆಗುತ್ತೆ. ಸೊ +1 ಈ ಕಡೆ ಬಂದರೆ -1 ಅಂದರೆ y -1. ಸೊ ನಾವೇನು ಬರಿತೀವಿ, y -1 ಈಸ್ ಒನ್ ಆಫ್ ದ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್ ಅಂತ ಬರಿತೀವಿ. ಓಕೆ, ನಮಗೆ ಬರೀ ಒಂದು ಫ್ಯಾಕ್ಟರ್ ಸಿಕ್ಕಿದೆ. ಇನ್ನು ಏನಿದು y -1, ಇನ್ನೂ 2 ಫ್ಯಾಕ್ಟರ್ ಕಂಡಿಡ್ಬೇಕು. ಆ 2 ಫ್ಯಾಕ್ಟರ್ ಯಾವ ಥರ ಕಂಡಿಡ್ಬೇಕು ಅನ್ನೋದು ನೋಡ್ರಿ. ಓಕೆ, ಈ ನಂಬರ್ ಇದೆಲ್ಲ, ಈ ನಂಬರ್ನ ಇದರಿಂದ ಡಿವೈಡ್ ಮಾಡಬೇಕು, ಅದು y -1 ಇಂದ. ಯಾಕಂದ್ರೆ ಅವನು ಫ್ಯಾಕ್ಟರ್ ಅಂತ ಕೊಟ್ಟಿದ್ದಾನೆ ಅಂದಮೇಲೆ ಸೊ ಈ ನಂಬರು ಇದರಿಂದ ಡಿವೈಡ್ ಆಗುತ್ತಂತ ಗೊತ್ತಿದೆ. ಸೊ ನಾವೇನು ಮಾಡೋಣ, ಈಗ ಅವ್ನು ಕೊಟ್ಟಿರೋ ನಂಬರ್ ಏನು, 2y³ plus y² minus 2y minus 1. ಸೊ ಅದನ್ನು ಎದರಿಂದ ಡಿವೈಡ್ ಮಾಡಬೇಕು, y -1 ಇಂದ ಡಿವೈಡ್ ಮಾಡಬೇಕು. ಸೊ ಏನು ಬರ್ತೀನಿ ಇಲ್ಲಿ, y -1 ಇಂದ ಡಿವೈಡ್ ಮಾಡಬೇಕು. ಸೊ ಇದನ್ನ ಯಾವ ಥರ ಮಾಡ್ಬೇಕು ನೋಡ್ರಿ, ಡಿವಿಷನ್ನು. ಓಕೆ, ಇದ್ರಾಗಿರೋ ಫಸ್ಟ್ ನಂಬರ್ ತಗೊಳ್ರಿ, ಇದನ್ನ ಓಕೆ, ಈಗ ಇದ್ರಾಗಿರೋ ಫಸ್ಟ್ ನಂಬರ್ ಏನು 2y³, ಇದ್ರಾಗಿರೋ ಫಸ್ಟ್ ನಂಬರ್ನ ಇದ್ರಾಗಿರೋ ಫಸ್ಟ್ ನಂಬರಿಂದ ಡಿವೈಡ್ ಮಾಡಿ. ಓಕೆ, ಈಗ 2 into y³ ಅಂದ್ರೇನು, y into y into y. ಓಕೆ, ಹೋಲ್ ಡಿವೈಡ್ ಬೈ y ಮಾಡಿದ್ರೆ y ಕ್ಯಾನ್ಸಲ್ ಆಯಿತು, ಏನು ಉಳಿತು 2y into y y² ಆಯಿತು. ಸೊ ಇಲ್ಲೇನು ಬರಿತೀನಿ ನಾನು, 2y² ಅಂತ ಬರಿತೀನಿ. ಓಕೆ, ಈಗ ನೋಡಲಿ, ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ y into 2y² 2y³ ಆಗುತ್ತೆ. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 into 2y² 2y² ಆಗುತ್ತೆ. ಓಕೆ, ಈಗೇನು ಮಾಡಬೇಕು, ಸೈನ್ ಚೇಂಜ್ ಮಾಡಿ, ಪ್ಲಸ್ ಇರೋದು ಮೈನಸ್ಸು, ಮೈನಸ್ ಇರೋದು ಪ್ಲಸ್, ಇವರಿಬ್ಬರು ಕ್ಯಾನ್ಸಲ್ ಆದರು. ಓಕೆ, ಈಗ ಇಲ್ಲಿ 2 ಪ್ಲಸ್ ಇದೆ, ಪ್ಲಸ್ ಇದ್ದಾಗ ಏನು ಮಾಡಬೇಕು, ಪ್ಲಸ್ ಸೈನ್ ಹಾಕಿ ಆ್ಯಡ್ ಮಾಡಬೇಕು. ಇಲ್ಲಿ ಏನಿಲ್ಲ ಅಂದ್ರೆ 1 ಆಯ್ತಂತ, 2 + 1 3y² ಆಯ್ತು. ಈ 2 ನಂಬರ್ ಆಸ್ ಇಟ್ ಈಸು ಕೆಳಗಡೆ ಬರುತ್ತೆ. ಓಕೆ, ಈಗ ನೆಕ್ಸ್ಟ್ ಏನು ಮಾಡಬೇಕು, ಮತ್ತೀಗ ಇದರಲ್ಲಿರೋ ಫಸ್ಟ್ ನಂಬರ್ ತಗೋಬೇಕು, ಅದನ್ನ ಇದರಲ್ಲಿರೋ ಫಸ್ಟ್ ನಂಬರಿಂದ ಡಿವೈಡ್ ಮಾಡಿ. ಓಕೆ, 3y² ಅಂದ್ರೇನು, 3 into y into y ಹೋಲ್ ಡಿವೈಡ್ ಬೈ y ಮಾಡಿದ್ರೆ y ಕ್ಯಾನ್ಸಲ್ ಆಯಿತು, ಏನು ಉಳಿತು 3y. ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ. ಓಕೆ, ಸೊ ಇಲ್ಲೇನು ಬರಿತೀವಿ ನಾವು, ಪ್ಲಸ್ 3y ಅಂತ ಬರಿತೀವಿ. ಓಕೆ, ಸೊ ಈಗ ನಾವು ಈ ನಂಬರ್ ಆಲ್ರೆಡಿ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ವಿ, ಈಗ ಇವನ ಜೊತೆ ಮಲ್ಟಿಪ್ಲೈ ಮಾಡೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ y into 3y 3y². ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 1 into 3y 3y. ಈಗೇನು ಮಾಡ್ತೀವಿ, ಪ್ಲಸ್ ಇರೋದು ಮೈನಸ್ಸು, ಮೈನಸ್ ಇರೋದು ಪ್ಲಸ್, ಇವರಿಬ್ಬರು ಕ್ಯಾನ್ಸಲ್ ಆಗ್ಬಿಟ್ರು. ಈಗ ಒಂದು ಮೈನಸ್ಸು ಪ್ಲಸ್ ಇಲ್ಲಿ ಬ್ರ್ಯಾಕೆಟ್ನಾಗಿರೋದು ಕಂಡರ್ ಮಾಡಬೇಕು. ಒಂದು ಮೈನಸ್ ಪ್ಲಸ್ ಇದ್ದಾಗ ಏನು ಗ್ರೇಟರ್ ನಂಬರ್ಸ್ ಏನು ಹಾಕ್ತೀವಿ, ಸಪ್ರೇಟ್ ಮಾಡಿ. 3y ಅಲ್ಲಿ 2y ಹೋದರೆ
1y, ಈ -1 ಆಸ್ ಇಟ್ ಈಸ್ ಉಳಿತದೆ. ಓಕೆ, ಈಗ ಇದರಲ್ಲಿರೋ ಫಸ್ಟ್ ನಂಬರ್ನ ಇಂದ ಡಿವೈಡ್ ಮಾಡೋದು. y ಕ್ಯಾನ್ಸಲ್ ಆಯಿತು, ಏನು ಉಳಿತು 1. ಇಲ್ಲಿ ಏನಿಲ್ಲ ಅಂದರೆ +1 ಇದೆ ಅಂತ, ಸೊ ಇಲ್ಲಿ ಏನು ಬರ್ತೀವಿ +1 ಅಂತ ಬರಿತೀವಿ. ಈ ನಂಬರ್ ಆಲ್ರೆಡಿ ನಾವು ಮಲ್ಟಿಪ್ಲೈ ಮಾಡಿಬಿಟ್ಟಿದ್ವಿ. ಓಕೆ, ಸೊ ಅದಕ್ಕೆ ಈಗ ಲಾಸ್ಟ್ ನಂಬರಿಂದ ಮಲ್ಟಿಪ್ಲೈ ಮಾಡೋದು. ಪ್ಲಸ್ ಇಂಟು ಪ್ಲಸ್ ಪ್ಲಸ್ y ಇಂಟು 1y. ಓಕೆ, ಇಲ್ಲಿ ಏನಿಲ್ಲ ಅಂದರೆ 1y ಇದೆ ಅಂತ ಅರ್ಥ. ಮೈನಸ್ ಇಂಟು ಪ್ಲಸ್ ಮೈನಸ್, 1 1 ಜಾ 1. ಈಗೇನು ಮಾಡಿರಿ, ಪ್ಲಸ್ ಇರೋದು ಮೈನಸ್ ಇರೋದು ಪ್ಲಸ್ಸು, ಎರಡೂ ಕ್ಯಾನ್ಸಲ್ ಆಯಿತು. ಸೊ ರಿಮೈಂಡರ್ ಏನು ಬಂತು 0 ಬಂತು. ಓಕೆ, ಈಗ ಇಲ್ಲಿ ಆನ್ಸರ್ ಬಂದಿದೆ ಅಲ್ಲ, ಇದನ್ನ ಫ್ಯಾಕ್ಟರೈಸ್ ಮಾಡಬೇಕು. ಓಕೆ, ಈಗ ಆನ್ಸರ್ ಬಂದಿರೋದೇನಲ್ಲಿ 2y² + 3y + 1. ಓಕೆ, ಈಗ ಬಂದಿರೋ ಆನ್ಸರ್ನ ಫ್ಯಾಕ್ಟರೈಸ್ ಮಾಡಬೇಕು. ಈಗ ನೀವು ನೋಡಿದ್ರೆ ಇದಿಷ್ಟನ್ನ ಏನಂತ ತಗೊಂತೀವಿ, ಪ್ರಾಡಕ್ಟ್ ಅಂತ ತಗೊಂತೀವಿ, ಇದನ್ನ ಸಮ್ ಅಂತ ತಗೊಂತೀವಿ. ಓಕೆ, ಫಸ್ಟ್ ಥರ್ಡ್ ನಂಬರ್ನ ಪ್ರಾಡಕ್ಟ್ ಅಂತ ತಗೊಂತೀವಿ, ಇದನ್ನ ಸಮ್ ಅಂತ ತಗೊಂತೀವಿ. ಓಕೆ, ಇಲ್ಲೊಂದು ರಫ್ ಕಾಲಮ್ ಆಗ್ತಿದೆ. ಪ್ರಾಡಕ್ಟ್ ಬಂದ್ಬಿಟ್ಟು ಏನು, 2y² ಇಂಟು +1. ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2y² 1 ಜಾ 2y². ಸಮ್ ಬಂದ್ಬಿಟ್ಟು ಏನಿದೆ +3y ಇದೆ. ಓಕೆನಾ, ಸೊ ಪ್ರಾಡಕ್ಟ್ ಅಂದ್ರೆ ಏನು, ಇವರಿಬ್ಬರನ್ನ ಮಲ್ಟಿಪ್ಲೈ ಮಾಡಬೇಕು. ಸಮ್ ಅಂದ್ರೆ ಮಧ್ಯೆ ಇರೋ ನಂಬರ್ನ ಸಮ್. ಈಗ ಏನು ಮಾಡಬೇಕು, ನೀವು 2 ನಂಬರ್ ಫೈಂಡ್ ಔಟ್ ಮಾಡಬೇಕು. ಅದು ಯಾವ ಥರ ಇರ್ಬೇಕಂದ್ರೆ, ಮಲ್ಟಿಪ್ಲೈ ಮಾಡಿದ್ರೆ 2 ಬರಬೇಕು, ಆಡ್ ಎಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 3 ಬರಬೇಕು. ಓಕೆ, ಅಂತ ನಂಬರ್ ಫೈಂಡ್ ಔಟ್ ಮಾಡಬೇಕು. ಈಗ ಏನು ಮಾಡ್ತೀನಿ, ಪ್ರಾಡಕ್ಟ್ ಇರೋದನ್ನ ಚಿಕ್ಕ ನಂಬರಿಂದ ಡಿವೈಡ್ ಮಾಡಿ. ಚಿಕ್ಕ ನಂಬರ್ ಏನು 2, 2 1 ಜಾ 2. ಓಕೆ, ಚೆಕ್ ಮಾಡಿ, 2 1 ಜಾ 2 ಬರುತ್ತಾ, 2 + 1 3 ಬರುತ್ತಾನೆ. ಸೊ ಅವು 2 ನಂಬರ್ ಯಾವ್ಯಾವು, 2y, ಇನ್ನೊಂದು ಬಂದ್ಬಿಟ್ಟು 1y. ಓಕೆ, ಈಗ ನೆಕ್ಸ್ಟ್ ಏನು ಮಾಡೋಕಂದ್ರೆ, ಸಮ್ ಇರೋ ಸೈನ್ನ ಇವ್ರಿಬ್ಬರಿಗಿರೋ ದೊಡ್ಡ ನಂಬರಿಗೆ ಕೊಟ್ಬಿಡ್ರಿ. ಓಕೆ, ನೆಕ್ಸ್ಟ್ ಏನು, ಪ್ರಾಡಕ್ಟ್ ಏನು ಬೇಕು, ಪ್ಲಸ್. ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋ ಪ್ಲಸ್ ಬೇಕಂತೆ. ಪ್ಲಸ್ ಇಂಟು ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಆಗಿಬಿಟ್ರೆ ಪ್ಲಸ್ ಬರುತ್ತಾ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 1 ಜಾ 2, y ಇಂಟು y² ಆಯ್ತು. ಈಗ +2y + 1y ಏನಾಗುತ್ತೆ, +3y ಆಗುತ್ತಾನೆ. ಸೊ ಇವೆರಡು ನಂಬರ್ ಸಿಕ್ಕಿದ್ವು. ಈಗ ನೆಕ್ಸ್ಟ್ ಏನು ಮಾಡ್ಬೇಕು, ಇಲ್ಲಿ ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ. ಓಕೆ, ಮಧ್ಯ ನಂಬರ್ ಏನು ಬರೀಬೇಕು, 2y + 1y. ಇಲ್ಲಿ ಏನು ಲಾಸ್ಟ್ ನಂಬರ್ ಆಸ್ ಇಟ್ ಈಸ್. ಓಕೆ, ಫಸ್ಟ್ ನಂಬರು ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರೀರಿ, ಮಧ್ಯ ನಂಬರ್ನ ಇದನ್ನ ಬರೀರಿ. ಓಕೆ, ಇದು ನಥಿಂಗ್ ಬಟ್ ಇದನ್ನ ಸ್ಪ್ಲಿಟ್ ಮಾಡಿದ್ವಿ, ಇವರಿಬ್ಬರು ಆ್ಯಡ್ ಮಾಡಿದ್ರೆ ಮತ್ತೆ ಅದೇ 3y ಬರುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಏನು ಮಾಡಬೇಕು, ಇವರಿಬ್ರಲ್ಲಿ ಕಾಮನ್ ತೆಗಿಬೇಕು. ಓಕೆ, ಇವರಿಬ್ರಲ್ಲಿ ಏನು ಕಾಮನ್ ಇದೆ, ಇಬ್ಬರಲ್ಲೂ 2 ಇದೆ. y² y ಅಂದರೆ ಕಾಮನ್ ಏನು, y ತೆಗಿತೀವಿ. ಓಕೆ, ಈಗ 2y ಇಂಟು y, 2y ಇಂಟು y 2y² ಆಗುತ್ತೆ. ಇಲ್ಲಿ ಪ್ಲಸ್ ಐತೆ, ಪ್ಲಸ್ ಹಾಕ್ತೀನಿ, 2y 1 ಜಾ. ಓಕೆನಾ, ಸೊ ಇವರಿಬ್ರಲ್ಲಿ ಕಾಮನ್ ತೆಗಿಯೋ ಬದಲು ಸೊ ನಾನೇನು ಮಾಡ್ತೀನಿ, ನಮಗೇನು ಗೊತ್ತು, ಇಲ್ಲಿ y + 1 ಬಂದರೆ ಇಲ್ಲಿ ಕೂಡ 100% y + 1 ಬರಲೇಬೇಕು. ಓಕೆ, ಸೊ ನಾನೇನು ಮಾಡ್ತೀನಿ, ಕಾಮನ್ ತೆಗಿಯೋ ಬದಲು ಇಲ್ಲಿ y + 1 ಅಲ್ಲ, ಇಲ್ಲಿ ಬರಲೇಬೇಕು. ಸೊ ಅದಕ್ಕೆ y + 1 ಫಸ್ಟ್ ಬರ್ತೀನಿ. ಓಕೆ, ಆಮೇಲೆ ಈ ನಂಬರ್ ಕಂಡುಹಿಡಿತೀನಿ. ಈ ನಂಬರ್ ಏನು ಬೇಕು ನನಗೆ, ಮಲ್ಟಿಪ್ಲೈ ಮಾಡೋ 1y ಬೇಕು. ಪ್ಲಸ್ ಇಂಟು ಇಲ್ಲಿ ಪ್ಲಸ್ ಐತೆ, ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ ಪ್ಲಸ್ ಬರುತ್ತೆ. y ಇಂಟು ನನಗೆ 1y ಬೇಕು, y ಇಂಟು 1 ಮಾಡಿದ್ರೆ 1y ಬರುತ್ತೆ. ಈಗ ಚೆಕ್ ಮಾಡಿರಿ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಇಂಟು y 1y, ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 1 ಜಾ 1. ಓಕೆ, ಈಗ ನೆಕ್ಸ್ಟು ಇವರಿಬ್ರಲ್ಲಿ ಕಾಮನ್ ತೆಗೆ. ಓಕೆ, ಇವರಿಬ್ರಲ್ಲಿ ಏನು ಕಾಮನ್ನು, y + 1 ಕಾಮನ್ ಐತೆ. ಓಕೆ, y + 1 ಕಾಮನ್ ತೆಗೆದ್ರೆ ಇಲ್ಲಿ 2y ಉಳಿತು. ಓಕೆ, y + 1 ತೆಗೆದ್ರೆ ಇಲ್ಲಿ +1 ಉಳಿತು. ಓಕೆನಾ, ಸೊ ನಮಗೆ ಇಲ್ಲಿ 2 ಫ್ಯಾಕ್ಟರ್ ಸಿಕ್ಕಿದ್ವು. ಇಲ್ಲಿ ಆಲ್ರೆಡಿ 1 ಫ್ಯಾಕ್ಟರ್ ಸಿಕ್ಕಿತ್ತು. ಸೊ ಈಗೇನು ಬರಿತೀವಿ, therefore the solution is. ಓಕೆ, ಸೊ ಏನು ಬರೋಣ, ಅದು 1 ಫ್ಯಾಕ್ಟರ್ y - 1 ಇಂಟು y + 1 ಇಂಟು 2y + 1. ಓಕೆ, 3 ಫ್ಯಾಕ್ಟರ್ ಸಿಕ್ಕಿದ್ವಾ, y - 1, ಇಲ್ಲಿ 2 ಫ್ಯಾಕ್ಟರ್ ಸಿಕ್ತು, ಅಲ್ಲಿ 1 ಫ್ಯಾಕ್ಟರ್ ಇತ್ತು. ಓಕೆ, ಒಂದು ಇದನ್ನಾದರೂ ಬರಿಬೋದು. ಕೆಲವರು ಏನು ಮಾಡ್ತಾರೆ, a + b ಇಂಟು a - b ಇದೆ ತಾನೇ. ಇದು a + b ಇಂಟು a - b ಅಂದರೆ ಇದನ್ನೇನು ಬರಿಬೋದು, a² - b² ಇಂಟು 2y + 1 ಅಂತ ಬರಿಬೋದು. ಯಾಕಂದರೆ a + b ಇಂಟು a - b ಇದ್ರೆ a² - b² ಅಂತ ಬರಿಬೋದು. ಸೊ ಲಾಸ್ಟ್ ಏನಾಗುತ್ತೆ, y² - 1 ಇಂಟು 2y + 1.
ಆನ್ಸರ್ ಇದು ಆದರೂ ಬರೀಬೋದು. ಓಕೆ, ಐದರ್ ನೀವು ಇದನ್ನಾದರೂ ಬರೀಲ್ಲ, ಇದನ್ನಾದರೂ ಬರೀರಿ, ಯಾವ್ದು ಬರೆದ್ರು ನಿಮಗೆ ಆನ್ಸರು ಕರೆಕ್ಟ್ ಅಂತಾನೆ ಕೊಡ್ತಾರೆ. ನೀವು ಇವು 3 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಲಾಸ್ಟಿಗೆ ನಿಮಗೆ ಆನ್ಸರ್ ಬಂದೇ ಬರುತ್ತೆ. ಓಕೆನಾ?